ಇವತ್ತು ಇಡೀ ಜಗತ್ತಿನಲ್ಲಿ ಗೋಮಾಂಸ ರಫ್ತಾಗ್ತಾ ಇರುವಂಥದ್ದು 50,000 ಕೋಟಿ ರೂಪಾಯಿಯ ಪ್ರತಿ ವರ್ಷ ಹೋಗ್ತಾ ಇರುವಂಥದ್ದು ದೊಡ್ಡ ಅನಾಹುತ ಇದು. ಒಂದು ಕಡೆಗೆ ಗೋಮಾತಾ ಅಂತ ಹೇಳಿ ಪೂಜೆ ಮಾಡುವುದು, ಗೋಮಾತೆಯ ಬಗ್ಗೆ ಮಾತನಾಡುವಂಥದ್ದು, ಹಿಂದುತ್ವ ಬಗ್ಗೆ ಮಾತನಾಡುವಂಥದ್ದು, ಇನ್ನೊಂದು ಕಡೆಗೆ ಗೋಮಾಂಸ ರಫ್ತು ಮಾಡುವಂಥ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಕೂಡ ಸರಿಯಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನಿಟ್ಟಿದ್ದೀವಿ. ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತೀವಿ. ಆಗಸ್ಟ್ ತಿಂಗಳಲ್ಲಿ ದೆಹಲಿಯಲ್ಲೇ 1,00,000 ಜನ ಸಾಧು ಸಂತರು ಅಮರಣ ಉಪವಾಸ ಇದರ ಸಲುವಾಗಿನೇ, ಈ ಬೇಡಿಕೆ ಸಲುವಾಗಿ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು, ಗೋಮಾಂಸ ರಫ್ತು ನಿಲ್ಲಿಸಬೇಕು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡಬೇಕು. ಜೊತೆಗೆ ಗೋಮಾಳಗಳನ್ನು ಅತಿಕ್ರಮಣಗಳನ್ನು ತೆರವು ಮಾಡಿ ಮತ್ತೆ ಗೋವುಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ 4 ಬೇಡಿಕೆಯೊಂದಿಗೆ ಈಗಾಗಲೇ ಪ್ರಾರಂಭ ಆಗಿದೆ ಹೋರಾಟ. ಇದು ಆಗಸ್ಟ್ ತಿಂಗಳಲ್ಲಿ 1,00,000 ಜನ ಸಾಧು ಸಂತರ ಅಮರಣ ಉಪವಾಸ ನನಗೆ ಅನಿಸುತ್ತೆ ಆವಾಗ ಕೇಂದ್ರ ಸರ್ಕಾರ ಮಾಡಲೇಬೇಕಾಗತ್ತೆ. ಅದಕ್ಕಿಂತ ಒಳಗಡೆನೇ ಮಾಡಬೇಕು ಅಂತನ್ನುವಂಥದ್ದು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಬರುವಂತಹ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಈಗಾಗಲೇ ಸಾಕಷ್ಟು ಕಡೆ ಗೋವುಗಳನ್ನು ಸಂಗ್ರಹ ಮಾಡೋದು, ಗೋಮಾಂಸಗಳನ್ನು ಪ್ಯಾಕೇಜ್ ಮಾಡೋದು ಇದೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಶ್ರೀರಾಮ್ ಸೇನೆ ಸಂಘಟನೆಯಿಂದ DC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ದಾವಣಗೆರೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ಇಲ್ಲಿ ಮುಸ್ಲಿಂ ಅಪೀಸ್ಮೆಂಟ್ ಇರೋದ್ರಿಂದ, ಮುಸ್ಲಿಂ ವೋಟ್ ಬ್ಯಾಂಕ್ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಗೋ ಹತ್ಯಾ ನಿಷೇಧ ಕಾನೂನು ಜಾರಿ ಇದ್ದಾಗಲೂ ಕೂಡ ಕಾನೂನನ್ನು ಧಿಕ್ಕರಿಸಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹದ್ದು ಅತ್ಯಂತ ಹೀನ ಕೃತ್ಯ ಅಂತ ಹೇಳ್ತೀನಿ.